ಫೈನಲಿ 2 ವರ್ಷ ಆದಮೇಲೆ 6 ಅವರ್ ಜರ್ನಿ ಮಾಡಿದ್ಮೇಲೆ ಬೆಳಗ್ಗೆ ಪೆಟ್ರೋಲ್ ಬಂಕಲ್ಲಿ ಗಿರಿಕ್ ಆಗೋಯ್ತು. ಆನೆ 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 ಯಾರು ಇಲ್ಲ. ಮಗಟ್ಟು ಹೋಗ್ಬಿಟ್ಟವ್ರ ಅಡ್ವಾನ್ಸ್ ಎಲ್ಲ ಪೇ ಮಾಡ್ಬಿಟ್ಟಿದ್ವಿ. ಎಲ್ಲ ಐತೆ ಆಫ್ ರೋಡಿಂಗ್ ಗೈಸ್. ಫೈನಲಿ ಇವಾಗ ಮತ್ತೆ ಹಾಕ್ಸ್ಕೊಂಡು ಹೋಗ್ಬೇಕು. ಫ್ಯೂಯಲ್ ಎಂಟಿ ಅಂತಿ 3 ಅವರ್ ಆಗೈತೆ ಅಷ್ಟೇ. ಆಗಲೇ ಫುಲ್ ಟ್ಯಾಂಕ್ ಖಾಲಿ. ಹಾಸನ ಹತ್ರ ಇದ್ದೀವಿ. ನಾನು 30 ಕಿಲೋಮೀಟರ್ಸ್ ಇದೆ ಹಾಸನ್ಗೆ. ಹೋಗ್ಬೋದೇನು? ಟ್ರಕ್ಕಿಂಗ್ ಅದೇ ಇರುತ್ತೆ, ಅದೇ ಆದ ಪಾಯಿಂಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಬಂತು. ಇಡ್ಲಿ, ಪೂರಿ, ರೈಸ್ ಬಾತು. ಮಧ್ಯ ಮಾಡಿಲ್ಲ, ನೈಟ್ ಮಲ್ಕೊಂಡಿದ್ದ ರೀಲ್ಸ್ ಕಳ್ಸ್ಕೊಂಡು ಸರಿ ರೆಡಿಯಾಗಿ ಬಂದ. ಹೆಂಗೆ ಹೊಡಿತಾಯ್ತು ನೋಡೋದು. ರೆಡಿ ಬೇಗ ನಮ್ಮ ಪದರ ಡೆಸ್ಟನೇ ತೆಗ್ದ್ಬಿಟ್ಟಿದ್ದೆ. ಬಂದು 10 ನಿಮಿಷ ಆಯ್ತು, ಇವಾಗ ಬಂತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಓಕೆ ಗೈಸ್, ನಾವು ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇರೋದು. ನೋಡಿರ್ತೀರ ತಮಿಳ್ನಲ್ಲಿ. ಆದರೂ ಸರ್ಪ್ರೈಸ್ ಹೋಗೋವರೆಗೂ ನೋಡಿ ಎಲ್ಲಿ ಹೋಗ್ತೀವಿ ಅಂತ. ಇವಾಗ ದೇವ ಬರ್ತಾವೆ. ಬಂದಿದ ತಕ್ಷಣ ಹೋಗೋಣ, ಲೆಟ್ಸ್ ಗೋ. ಗೈಸ್, ನಾವು ರೆಡಿಯಾಗಿ ಇವಾಗ ಕೆಳಗೆ ಬಂದು ನಿಂತಿದ್ದೀವಿ. ನಮಗೆ ಇವಾಗ ದೇವ ಬರ್ತಾವನೆ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ. ನಾವು ಹೋಗ್ತಿರೋದು ಅವ್ರ ಗಾಡಿಯಲ್ಲಿ. ಆ್ಯಂಡ್ ಫೈನಲಿ ನನ್ನ ಹೊಸ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಜಾಕೆಟ್. ತೊಗೊಂಡು ಆಲ್ಮೋಸ್ಟ್ ಒಂದು 5 months ಆದರೂ ಆಯಿತು. ಬಟ್ ಒಂದ್ಸರಿ ಹಾಕಿರಲಿಲ್ಲ, ಹಾಕೊಳ್ಳೋ ಟೈಮ್ ಬಂದಿರಲಿಲ್ಲ. ಬಟ್ ಇವಾಗ ಅಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಅಷ್ಟು ಚಳಿ ಇರುತ್ತೆ. ಸೊ ಅದಕ್ಕೆ ಹಾಕ್ಕೊಂಡು ನಮ್ಮ ಹೆಲ್ಮೆಟ್ ತಗೊಂಡು ನಮ್ಮ ಲಗೇಜ್ ತಗೊಂಡು ಅವತ್ತಿನ ಔಟ್ಫಿಟ್ ನೋಡಿ ವೆಯ್ಟ್ ಮಾಡ್ತಾ ಇದ್ದೀನಿ ದೇವಂಗೆ. ದೇವ ಬಂದಿದ ತಕ್ಷಣ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಕೀಪ್ ವಾಚಿಂಗ್ ಗೈಸ್. ನಾನು ರೆಡಿಯಾಗಿ ಕೆಳಗೆ ಬಂದು ಆಲ್ಮೋಸ್ಟ್ ಒಂದು 10 ನಿಮಿಷ ಆಯಿತು. ನನ್ನ ದೇವ 2 ನಿಮಿಷ ಬಂದೆ ಕೆಳಗೆ ಬಾ ಅಂದ. ನಾನು ಕೆಳಗೆ ಬಂದು ಆಲ್ರೆಡಿ 10 ನಿಮಿಷ ಆಗಿ ರೀಲ್ಸ್ ನೋಡ್ಕೊ ಕೂತಿದ್ದೀನಿ. ಅದು ಇನ್ನೂ ಬಂದಿಲ್ಲ ಅವನು. ಬೇಗ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಇವಾಗ ಬರ್ತಾವನು. ರೇ ಒಂದಿನ ಆದರೂ ಬೇಗ ನಮ್ಮ ಪದರ ಡೆಸ್ಟನೇ ತೆಗ್ದ್ಬಿಟ್ಟಿದ್ದೆ. ಬಂದು 10 ನಿಮಿಷ ಆಯ್ತು, ಇವಾಗ ಬರ್ತಾವನು. ಓಕೆ ಬನ್ನಿ ಹೋಗೋಣ. ಇವಾಗ ಇಲ್ಲ ಲಗೇಜ್ ಒಂದು ಪ್ಯಾಕು, ನಮ್ಮದೇ ಒಂದು ಲಗೇಜ್ ಪ್ಯಾಕು. ಹೋಗೋಣ ಇವಾಗ ನೆಕ್ಸ್ಟ್ ಯಾರ ಮನೆಗೆ ಅಂತ ನೋಡೋಣ. ನಾವು ನೆಕ್ಸ್ಟ್ ಪಿಕ್ ಮಾಡೋಕ್ಕೆ ಬಂದಿರೋದು ಅಭಿನ. ಅವನಲ್ಲ, ಅಭಿನ ಸರಿ ರೆಡಿಯಾಗಿ ಬಂದ. ಹೆಂಗೆ ಹೊಡಿತಾಯ್ತು ನೋಡೋದು. ರೆಡಿ ನೆಕ್ಸ್ಟ್ ಇವಾಗ ಇನ್ನೊಬ್ಬ ಬಾಕಿ ಅವನ. ಹೋಗೋಣ. ಮಧ್ಯ ಮಾಡಿಲ್ಲ, ನೈಟ್ ಮಲ್ಕೊಂಡಿದ್ದ ರೀಲ್ಸ್ ಕಳ್ಸ್ಕೊಂಡು. ನಿನ್ನ ಹತ್ರ ಐತಲ್ಲ ತಗೋ. ಹ್ಞೂ ಕಣ ಐತೆ ತಗೊಂಡಿದ್ದ ನಿಂದು. ಗೈಸ್ ಫೈನಲಿ ನಾವೆಲ್ಲ ಆ್ಯಕ್ಚುಲಾಗಿ 4 ಗಂಟೆಗೆ ಹೇಳಿದ್ದು, ಬಟ್ ಎಲ್ಲರೂ ಬಂದಿರೋದು 6 ಗಂಟೆಗೆ. ಆ್ಯಂಡ್ ಇವಾಗ ಹೊರಟಿದ್ದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫ್ಯೂಯಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಇವಾಗ ಫ್ಯೂಯಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ. ಅಣ್ಣ ಕೈ ಮುಕ್ಕೊಂಡು ಹಾಕ್ತಾರೆ. ಇವತ್ತೆಲ್ಲ ಫುಲ್ ಟ್ಯಾಂಕೇ ಬರ್ಬೇಕು ಗಾಡಿಗೆ. 150 ರೂಪಾಯಿ ಅದು ಐತಿ. ಸೊ ಯಾರು ಇಲ್ಲ. ಇವ್ರು ಲೇಟಾಗಿ ಬರ್ತಾರೆ ಅಂತಲೇ 4 ಗಂಟೆಗೆ ಹೇಳಿದ್ದು. 4 ಗಂಟೆಗೆ ಹೇಳಿದ್ರು ಕರೆಕ್ಟಾಗಿ 6 ಗಂಟೆಗೆ ಬಂದವ್ರೆ ಅಷ್ಟೇ.
ಇಷ್ಟೇ ಬೇಗ ಹೇಳಿದ್ರೆ ಬರೋದೇ ಆ ಟೈಮ್ಗೆ. ನಾವು ಇನ್ನು 6 ಗಂಟೆಗೆ ಹೇಳಿದ್ರೆ ಪಕ್ಕ 10 ಗಂಟೆಗೆ ಹೋಗ್ತಾ ಇದ್ವಿ ಇಲ್ಲಿಂದ. ಯೂಶಲಾಗಿ 4 ಗಂಟೆಗೆ ಹೋಗ್ಬೇಕು, ಬಟ್ ಇವಾಗ 6 ಗಂಟೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಹೆಂಗೆ ಹೋಗೋದು ಅಂತ. ಗೈಸ್ ನೆಕ್ಸ್ಟ್ ಲೆವೆಲ್ ಸೀನ್ ಅಂದ್ಕೊಳ್ಳಿ. ಅಂದರೆ ಆ ವಿಡಿಯೋ ಆನ್ ಮಾಡೋದೇ ಮರ್ತೋಗ್ಬಿಟ್ಟೆ. ಹೋಗಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಅವರು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇರೋದು. ನಾವು ನಮ್ಮ ದುಡ್ಡಲ್ಲಿ ಹಾಕ್ಸ್ತಾ ಇದ್ದೀವಿ, ನಾವು ಫ್ರೀಯಾಗಿ ಏನು ಹಾಕ್ಸ್ತಾ ಇಲ್ಲ. ಅದಕ್ಕೂ ಇಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ನಮ್ಮ ಬಾಸ್ ಬೈತಾರೆ ಅಂತ ಬೆಳಗ್ಗೆ ಒಳ್ಳೆ ಸೀನ್ ಮಾಡಿಬಿಟ್ರು. ಅಯ್ಯೋ ನಾನು ಆಮೇಲೆ ಫ್ಲ್ಯಾಶ್ ಆಯಿತು ವೀಡಿಯೋ, ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಬಟ್ ರೆಕಾರ್ಡೇ ಮಾಡಿಲ್ಲ. ಹೋಗೋಣ ಇವಾಗ ಬನ್ನಿ ವಿಡಿಯೋ. ಓಕೆ ಗೈಸ್, ಫೈನಲಿ ನಾವು ಇವಾಗ ಟೋಲ್ ಹತ್ರ ಬಂದಿದ್ದೀವಿ. ನೈಟ್ ಕೂಡ ಏನು ತಿಂದಿರಲಿಲ್ಲ, ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಇವಾಗ ಏನಾದರೂ ತಿನ್ಕೊಂಡು ಹೋಗೋಣ. ಬೆಳಗ್ಗೆನೇ ಪೆಟ್ರೋಲ್ ಬಂಕಲ್ಲಿ ಕಿರಿಕಾಗೋಯ್ತು. ಅಯ್ಯೋ ಅದಕ್ಕೆ ಎಲ್ಲರೂ ಬೆಳಗ್ಗೆನೇ ಅಪ್ಡೇಟ್ ಆಗ್ಬಿಟ್ರು ಏನು ಈ ಥರ ಡೇ ಸ್ಟಾರ್ಟ್ ಆಯಿತು ಅಂತ. ಸದ್ಯ ಹೋಗಿ ಬರೋಷ್ಟಲ್ಲಿ ಏನು ಆಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಹೋಗೋಣ ಬನ್ನಿ. ಅದು ಆ್ಯಕ್ಚುಲಿ ಆ ವಿಡಿಯೋ ರೆಕಾರ್ಡ್ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ರೆಗ್ರೆಟ್ ಇಲ್ವಾ, ರೆಗ್ರೆಟ್ ಇದ್ದಿದೆ ಅಲ್ವಾ ವಿಡಿಯೋ ಮಾಡಿಲ್ಲ ಅಂತ. ಸೊ ಅನ್ಫಾರ್ಚುನೇಟ್ಲಿ ವಿಡಿಯೋನೂ ಆಗಿಲ್ಲ. ಅದೇನಕ್ಕೆ ಜಗಳ ಆಯ್ತು ಅಂದ್ಬಿಟ್ಟು ಅಲ್ಲೋಗಿ ಹೇಳ್ತೀವಿ ಬನ್ನಿ. ಬ್ರೇಕ್ಫಾಸ್ಟ್ ಬಂತು, ಇಡ್ಲಿ, ಪೂರಿ, ರೈಸ್ ಬಾತು ತಿನ್ಕೊಂಡು ಫಸ್ಟ್ ಆಮೇಲೆ ಎಲ್ಲೂ ನಿಲ್ಸಲ್ಲ, ಡೈರೆಕ್ಟ್ ಕನೆಕ್ಟ್ ಆಯ್ತಲ್ಲ ಇನ್ನು. ರೈಸ್ ಇಡ್ಲಿ ಸಾಕಾಗಿಲ್ಲ ಅಂದ್ಬಿಟ್ಟು ರೈಸ್ ತರಿಸ್ಕೊಂಡಿದ್ದೀವಿ. ಬೆಳಗ್ಗೆನೇ ಜಗಳ ಆಯಿತು. ಇನ್ನೂ ಎಷ್ಟು ಜಗಳ ಆಗ್ಬಿಟ್ಟು ಹೋಗ್ಬೇಕಾರೆ ಗೊತ್ತಿಲ್ಲ. ಏನು ಸೀನೇ ಏನಿಲ್ಲ ಅಲ್ಲಿ. ನಾನು ಪೆಟ್ರೋಲ್ ಹಾಕ್ಸಿದ್ರೆ ನಾರ್ಮಲ್ ಯೂಶಲಾಗಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ತಾಯಿದ್ದೀವಿ ಅಂತ ವೀಡಿಯೋ ಮಾಡಿದ್ದು ಅಷ್ಟೇ. ಅವ್ರು ಬಂದ್ಬಿಟ್ಟು ಏನಕ್ಕೆ ಹಾಕ್ಸ್ತಾಯಿದ್ದೀರಾ ಪೆಟ್ರೋಲ್, ಸಾರಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ, ಡಿಲೀಟ್ ಮಾಡಿ ಅದು. ನಾವೇನು ಡಿಲೀಟ್ ಮಾಡ್ತಾಯಿದ್ದೆ, ನಾವು ದುಡ್ಡು ಕೊಟ್ಬಿಟ್ಟೆ ಪೆಟ್ರೋಲ್ ಹಾಕ್ಸ್ತಾ ಇರೋದು, ಫ್ರೀಯಾಗಿ ಹಾಕ್ಸ್ತಾ ಇಲ್ಲ. ನಮ್ಮ ಪಬ್ಲಿಕಲ್ಲಿ ವೀಡಿಯೋ ಮಾಡ್ತಾ ಇರೋದು, ಅದರಲ್ಲಿ ಏನು ತಪ್ಪಿದೆ? ಇಲ್ಲ ನಮ್ಮ ಬಾಸ್ ಬೈತಾರೆ, ನೀವು ಡಿಲೀಟ್ ಮಾಡಬೇಕು, ಹಿಂಗೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಪರ್ಮಿಷನ್ ಇಲ್ಲ. ಹಾಂ ಏನಕ್ಕೆ ಹಿಂಗೆ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಏನಕ್ಕೆ ಮಾಡೋಂಗಿಲ್ಲ ಅಂತ ನಾನು ಕೇಳ್ತೀನಿ. ಇಲ್ಲ ನಮ್ಮ ಬಾಸ್ ಬೈತಾರೆ, ಹಂಗೆಲ್ಲ ತೋರ್ಸೋಂಗಿಲ್ಲ, ಪೆಟ್ರೋಲ್ ಬಂಕ್ ಹೆಸರೆಲ್ಲ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ. ಅಯ್ಯೋ ಆಮೇಲೆ ಲಾಸ್ಟಲ್ಲಿ ರೆಗ್ರೆಟ್ ಆಗ್ತದೆ, ವೀಡಿಯೋ ಆನ್ ಮಾಡಬೇಕಿತ್ತು, ಎಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂಬರ್ದಾಯಿತು ಅಂತ. ಯಾವಾಗೂ ರೆಗ್ರೆಟ್ ಇದು, ಏನಾದರೂ ಆದಮೇಲೆ ಮಾಡಬೇಕಿತ್ತು ಅಂತ ಅನಿಸ್ತಾರೆ. ಸೊ ಇನ್ನು ಯಾರ ಹತ್ರ ಕಿರಿಕ್ ಮಾಡೋಕತ್ತೀವೋ ಗೊತ್ತಿಲ್ಲ ಹೋಗ್ಬೇಕಾರೆ. ಗಂಟ ಇವನು ಅವ್ರ ಹತ್ರ ಮಾಡೋದೆ ತಿನ್ಕೊಂಡು ಹೋಗೋಣ ಇವಾಗ. ಇನ್ನೇನು ಜಾಸ್ತಿ ಮಾತಾಡ್ಬೇಕು. ಓಕೆ ಗೈಸ್, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ. ಇವಾಗ ನಾನು ಮತ್ತು ನಿರಾಶ್ ಓಡಿಸ್ತೀವಿ, ದೇವ ಹಿಂದೆ ಕುತ್ಕೊತಾನೆ. ಸೊ ಹೋಗೋಣ ಬನ್ನಿ. ಡೈರೆಕ್ಟ್ ಇವಾಗ ಟೋಲ್ ಹತ್ರ ಇದ್ದೀವಿ. ನೆಕ್ಸ್ಟ್ ಬ್ರೇಕ್ ಒಂದು 100 ಕಿಲೋಮೀಟರ್ಸ್ ಆದಮೇಲೆ ನಿಲ್ಲಿಸ್ತೀವಿ, ಅದೇ ಸಿಗೋಣ. ಗೈಸ್ ನಾವು ಇವಾಗ ಇರೋದು ಇನ್ನು ಟೋಲ್ ಹತ್ರ ಇದ್ದೀವಿ, ಅದತ್ರ ಹಾಸನ ಹತ್ರ ಇದ್ದೀವಿ. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ಹಾಸನ್ಗೆ. ಸೊ ಬ್ರೇಕ್ ತೊಗೊಂಡಿದ್ದೀವಿ, ಯಾಕಂದರೆ ನಾವು ಬಂದಿರೋದು ನನ್ನ ಗಾಡಿ ಇದೆಲ್ಲ ಮಪೇಡಲ್ಲಿ ಗೊತ್ತು ನಿಮಗೇನೆ. ಕಂಟಿನ್ಯೂಸ್ ಆಗಿ ಲಾಂಗ್ ಹೋಗೋಕ್ಕಾಗಲ್ಲ, ಗಾಡಿ ಹೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆವಾಗ ಬ್ರೇಕ್ ತೊಗೊಂಡು ಹೋಗಬೇಕು. ಆ್ಯಂಡ್ ಇವಾಗ ಬ್ರೇಕ್ ತೊಗೊಂಡಿದ್ದೀವಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಒಂದು 10-15 ಮಿನಿಟ್ಸ್ ಆ ಗಾಡಿ ಸ್ವಲ್ಪ ಕೂಲ್ ಆಗೋವರೆಗೂ ಆಗ್ಬಿಟ್ಟು ಇವಾಗ ಹೋಗೋಣ ನೆಕ್ಸ್ಟ್ ಇಲ್ಲಿಗೆ ಅಂತ ಇವಾಗ ಹೇಳಲ್ಲ, ಹಿಂಗೆ ಮುಂದೆ ನೋಡ್ತಾ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಓಕೆ ಗೈಸ್, ಇವಾಗ ಮತ್ತೆ ನಾವು ಸೆಕೆಂಡ್ ಬ್ರೇಕ್ ತಗೊಂಡಿದ್ದೀವಿ. ಯಾಕಂದರೆ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಓಡ್ಸೋಕ್ಕಾಗಲ್ಲ, ಮಪ್ಪೆಟ್ಟು ಹೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವಾಗ ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ನಿಲ್ಲಿಸಿ ಇಲ್ಲಿರೋ ಟೀ ಶಾಪ್ ಹತ್ರ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಮ್ಮಿನೇ ಇನ್ನೊಂದು 1 ಅವರ್ ಜರ್ನಿ ಅಂದ್ಕೊಳ್ಳಿ. ನಮ್ಮದು 1 ಅವರ್ ಜರ್ನಿ ಮುಂದಕ್ಕೆ ಹೋಗಿ ಹೇಳ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಜ್ಯೂಸ್ ಕುಡಿತಾವ್ರೆಲ್ಲ. ಬೆಳಗ್ಗೆ ಹಾಕ್ಸಿದ್ದು ಫುಲ್ ಟ್ಯಾಂಕು ನೋಡಿ,
ಆಗಲೇ ಲಾಸ್ಟ್ ಪಾಯಿಂಟಲ್ಲಿ ಬ್ಲಿಂಕ್ ಆಗ್ತಾಯಿತ್ತು. ಬೆಳಗ್ಗೆ ಹಾಕ್ಸಿರೋದು ಫುಲ್ ಟ್ಯಾಂಕ್ 500 ಅಷ್ಟು ಬೇಗ ಖಾಲಿ ಆಗ್ಬಿಟ್ಟಿತ್ತು. ಮುಂದೆ ಇವಾಗ ಮತ್ತೆ ಹಾಕ್ಸ್ಕೊಂಡು ಹೋಗ್ಬೇಕು. ಫ್ಯೂಯಲ್ ಎಂಟಿ ಅಂತಿ ಒಂದಿನ ಒಂದು 3 ಅವರ್ ಆಗೈತೆ ಅಷ್ಟೇ, ಆಗಲೇ ಫುಲ್ ಟ್ಯಾಂಕ್ ಖಾಲಿ. ಹೋಯ್ತು ನಾವು ಹೋಗೋಣ. ನಮ್ಮದು ಫ್ಯೂಯಲ್ ಟ್ಯಾಂಕ್ ಎಂಟಿ ತೋರಿಸ್ತಾ ಇತ್ತು, ಅದಕ್ಕೆ ಯಾಕೆ ರಿಸ್ಕ್ ಅಂದ್ಬಿಟ್ಟು ಮತ್ತೆ ಫ್ಯೂಯಲ್ ಹಾಕ್ಸ್ತಾಯಿದ್ದೀವಿ. ಸೊ ಇವಾಗ ಮತ್ತು ಇನ್ನು ಬರ್ಬೇಕಾದ್ರೆ ಇನ್ನೊಂದ್ಸರಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಅನಿಸುತ್ತೆ, ಇನ್ನೂ 2 ಸರಿ ಮಾಡ್ಬೇಕು ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಗಾಡಿ ತರಬೇಕಾಗಿತ್ತು, ಬಟ್ ಇಬ್ಬರು ಮಪ್ಪೆಡಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಮಪ್ಪೆಡ ತಗೊಬಂದ್ವಿ. ಬಟ್ ಸಖತ್ ಪೆಟ್ರೋಲ್ ಕುಡಿತೈತೆ, ನೋಡೋಣ ಎಷ್ಟಾಗುತ್ತೆ ಅಂತ. ಲೆಟ್ಸ್ ಗೋ. ಕರೆಕ್ಟಾಗಿ ಐತಾ ನೋಡು ಗೈಸ್, ಬರೀ ಬೆಟ್ಟನೇ ಐತೆ. ಬೆಟ್ಟದ ಮೇಲೆ ರೆಸಾರ್ಟ್ ಐತಾ ಗೊತ್ತಿಲ್ಲ, ರೆಸಾರ್ಟ್ ಮೇಲೆ ಬೆಟ್ಟ ಐತೆ ಗೊತ್ತಿಲ್ಲ. ಹೋಯ್ತಾನೆ ಇದೆಲ್ಲ ಘಾಟ್ ಸೆಕ್ಷನ್ ಇದೆ. ವ್ಯೂ ಮಾತ್ರ ಆನೆನಾ? ಆನೆ 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 ಅಲ್ಲ ಅದು, ನಾಯಿ ನಾಯಿ. ಘಾಟ್ ಸೆಕ್ಷನ್ ರೆಸಾರ್ಟ್. ವಿಚಿತ್ರ ಹೆಸರುಗಳಿರೋ ರೆಸಾರ್ಟ್ಗಳೆಲ್ಲ ಇದೆ. ನಾವು ಫುಲ್ ಇವಾಗ ಕಾಡು ಒಳಗಿದ್ದೀವಿ, ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ, ಅದಕ್ಕೆ ಎಮರ್ಜೆನ್ಸಿಗಂತ ಪೆಟ್ರೋಲ್ ತಗೊಂಡು 115 ರೂಪಾಯಿ 1 ಲೀಟರ್. ಇಲ್ಲಿ ಅಲ್ಲೆಷ್ಟು? ಬೆಂಗಳೂರಲ್ಲಿ ಎಷ್ಟು? 100 ರೂಪಾಯಿ 105 ರೂಪಾಯಲ್ಲಿ. ಅವ್ರು ಮುಂದೆ ಹೋಗ್ಬಿಟ್ಟ, ಹೋಗೋಣ ಬನ್ನಿ. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ. ಚೆನ್ನಾಗಿದೆ ನೀರು, ಚೆನ್ನಾಗಿದೆ ಚೆನ್ನಾಗಿದೆ. ಬಟರ್ ಸ್ಟೋನ್ ವ್ಯಾಲಿ ಇದು ಅಲ್ಲ ನಮ್ದು. ಯಪ್ಪ ಇನ್ನೂ ಮೇಲೈತಾ, ಟಾಪಲ್ಲಿದ್ದೀವಿ, ಮೌಂಟೇನ್ ಟಾಪಲ್ಲಿದ್ದೀವಿ, ಇನ್ನೂ ರೆಸಾರ್ಟ್ ಬಂದಿಲ್ಲ. ಗೈಸ್ ಫೈನಲಿ ವಿ ಆರ್ ಇನ್ ಸಕಲೇಶ್ಪುರ. ನೋಡಿ ಹೋಗ್ತಾ ದಾರಿಯಲ್ಲೇ ನಮ್ದು ಅಬ್ಬಿ ಫಾಲ್ ಸಿಕ್ತು. ಅಬ್ಬಿ ಫಾಲ್ ನಾವಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಆ್ಯಕ್ಚುಲಿ ಪಾಂಡ್ ಕೆರೆ ಏನೋ ಇದೆ ಅಂದರು, ಬಟ್ ಇಲ್ಲೇ ನೋಡಿ, ಇಲ್ಲೇ ಅಬ್ಬಿ ಫಾಲ್ಸ್ ಇದೆ. ಕ್ರೇಜಿ. ಹೋಗೋಣ ಬನ್ನಿ. ಕಾರು ಮಗ್ಲಿಗೆ ಮಕ್ಕಿ ಮನೆ, ಅಚ್ಚನಹಳ್ಳಿ, ಬಳಿಯದ ಅಟ್ಟಿ ಬಟ್ಟೆ, ಭವನಗುಡಿ, ಕಲ್ಲರೈ. ನಮ್ಮ ರೆಸಾರ್ಟ್ದು ಇನ್ನೂ ಎಲ್ಲೂ ಬೋರ್ಡೇ ಹಾಕಿಲ್ಲ. ಬೆಟ್ಟ ಹತ್ತಿ ಮತ್ತೆ ಇಳಿದೆ, ಮತ್ತೆ ಹತ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದೇ ಟಾಪ್ ಪಾಯಿಂಟ್. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ. ಅವನು ನಿಲ್ಸಕ. ಅಯ್ಯಪ್ಪ ಆಫ್ ರೋಡಿಂಗ್ ಎಲ್ಲ ಐತೆ. ಆಫ್ ರೋಡಿಂಗ್ ಯಪ್ಪ ಯಪ್ಪ. ಹಿಂಗೆ 2 ಒಂದೇ ಹೋಗೋದು. ಅಯ್ಯಪ್ಪ ಆಫ್ ರೋಡಿಂಗ್ ಎಲ್ಲ ಐತೆ. ಇನ್ನು ಎಷ್ಟು ದೂರ ಇಟ್ಟಿದ್ಯಾ ಗುರು ರೆಸಾರ್ಟ್ನ? ನೀರೆಲ್ಲ ಯಾವ ಅಬ್ಬೆ ಫಾಲ್ಸ್ ಇದೆಲ್ಲ ನೀರು. ಫಸ್ಟ್ ರೆಸಾರ್ಟ್ಗೆ ಹೋಗ್ಬಿಡೋಣ. ಫಸ್ಟ್ ಹೋದ್ರೆ ಸಾಕಾಗ್ಬಿಟ್ಟೈತಿ. ಮತ್ತೆ ಎಷ್ಟು ಬೆಳಗ್ಗೆ 6 ಗಂಟೆಯಿಂದ ಎಷ್ಟು ಟೈಮ್? 12 ಗಂಟೆ, 6ರಿಂದ 12 6 ಅವರ್ ಜರ್ನಿ ಮಾಡಿದ್ದೀವನೋ. 6 ಅವರಿಂದ ಓಡಿಸ್ಕೊಂಡ್ಬಿಡ್ತಿದ್ದೀವಿ. ರೊಟ್ಟಿ ಕಲ್ಲು ನೋಡಿ, ಇಲ್ಲೆಲ್ಲ ಮಳೆ ಬಂದರೆ ವಾಶು.
ಬ್ಯಾಕ್ ಟೈಮ್ ಕ್ರೂಸ್ ಗೀಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರ ಅಡ್ವಾನ್ಸ್ ಎಲ್ಲ ಪೇ ಮಾಡ್ಬಿಟ್ಟಿದ್ವಿ. ಯಾರೋ ಒಬ್ಬ ಕಾಣಿಸ್ತಪ್ಪ ನನಗೆ. ಗೇಮ್ಸ್ ಅದು ಹಿಂಗೆ ಈ ಗಾಡಿ ಒಳಗಡೆ ತಗೊಂಡು ಹೋಗ್ಬೋದು ಹಾಂ ಫೈನಲಿ ಗೈಸ್ ಲಿಟ್ರಲಿ ಫುಲ್ ವೈಲ್ಡ್ ಆಗೈತೆ. ಇಲ್ಲ ಯಾರು ಇಲ್ವಲ್ಲ ಗುರು. ಉಳ್ಬೇಕು ಮತ್ತು ನಾವು ಇರಬೇಕಾಗಿರೋದು. ಒಬ್ಬನ ಕಾಣಿಸ್ತಾನೆ. ಸಕಲೇಶ್ಪುರ ಹೋಗ್ಬೋದೇನು? ಟ್ರಕ್ಕಿಂಗ್ ಅದೇ ಇರುತ್ತೆ, ಅದೇ ಆದ ಪಾಯಿಂಟ್ ಇರುತ್ತೆ. ಓಕೆ ಗೈಸ್ ಫೈನಲಿ ನಾವು ಇವಾಗ ರೀಚ್ ಆಗಿದ್ದೀವಿ. ನಾಟ್ ಫೀಲಿಂಗ್ ಗುಡ್ ಗೈಸ್. ಇಲ್ಲ ಇನ್ನೂ ಎಂಟ್ರ್ ಆಗಿಲ್ಲ. ಆಲ್ರೆಡಿ ಓಕೆ ಹೋಗೋಣ. ಇನ್ನು ನೋಡಿ ಏನೋ ಹೇಳ್ತಾವ್ರ ಅಣ್ಣ. ಹೋಗೋಣ ಇವಾಗ ಒಳಗೆ ಬನ್ನಿ. ಲಗೇಜ್ ತಗೊಂಡು ಗೈಸ್ ಲಿಟ್ರಲಿ ಯಾರಂದರೆ ಯಾರು ಇಲ್ಲ ರೆಸಾರ್ಟಲ್ಲಿ. ಆ್ಯಂಡ್ ಇದು ಕೂಡ ನಾವು ಫುಲ್ ಟಾಪಲ್ಲಿ ಇದ್ದೀವಿ. ಆ್ಯಂಡ್ ಆ ಕಡೆ ಈ ಕಡೆ ಏನೂ ಇಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಟುಡೇ ಆ್ಯಂಡ್ ಟುಮಾರೋ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ನಾವು ಒಂದು 2 ವರ್ಷದ ಹಿಂದೆ. 2 ವರ್ಷದ ನಾವು ಹೋಗೋಕ್ಕಾಗಿಲ್ಲ. ಫೈನಲಿ 2 ವರ್ಷ ಆದಮೇಲೆ 6 ಅವರ್ ಜರ್ನಿ ಮಾಡಿದ್ಮೇಲೆ ಈ ರೆಸಾರ್ಟಿಗೆ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ನನಗಂತೂ ಒಬ್ಬರು ಕಾಣಿಸ್ತಾ ಇಲ್ಲ ಈ ರೆಸಾರ್ಟಲ್ಲಿ. ಲಿಟ್ರಲಿ ಒಬ್ಬರು ಇಲ್ಲ, ನಾವು ಬಿಟ್ಟರೆ ಯಾರೂ ಇಲ್ಲ. ಗೇಮ್ಸ್ ಎಲ್ಲ ಐತೆ ಬಟ್ ಸೀರಿಯಸ್ಲಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ನೋಡೋಣ. ನನ್ನ ಕರ್ಕೊಂಡು ಹೋಗ್ತವ್ರೆ ಮುಂದೆ. ಹೋಗೋಣ ಬನ್ನಿ.